ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನಿಂದ ನಾನು ಬಡದ ವಡೆ ಮತ್ತು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಜೋಳದ ವಡೆ ಅಂತ ಹೆಸರು ಕರೀತಾರೆ, ಇಲ್ಲ ಅಂತ ಅಂದರೆ ಬಡದ ವಡೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು 1/4 kg ಅಷ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲಿ ಉಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಒಂದ್ಸಲಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನೋಡಿ, ನೀರು ಸೇರಿಸ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊಳ್ತೀವಿ ನೋಡಿ, ಆ ರೀತಿಯಾಗಿ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಇದು ಸೇಮ್ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ಥರನೇ ಕಲಿಸ್ಕೊಳ್ಬೇಕಿದು ಗೋಧಿ ಹಿಟ್ಟನ್ನ. ಇದು ರಾತ್ರಿನೇ ಕಲಿಸ್ಕೊಳ್ಬೇಕಾಗುತ್ತೆ. ಇದು ರಾತ್ರಿ ಕಲಿಸ್ಕೊಂಡು ನಾವು ಬೆಳಗ್ಗೆ ಆದಮೇಲೆ ಇದು ಮಾಡೋಕ್ಕೆ ಕರೆಕ್ಟಾಗಿ ನಮಗೆ ಬರುತ್ತೆ. ಅದಕ್ಕೋಸ್ಕರ ನಾವು ರಾತ್ರಿನೇ ಕಲಿಸ್ಕೊಂಡ್ಬಿಡ್ಬೇಕು. ತುಂಬ ಚೆನ್ನಾಗಿ ಇದು ಉಬ್ಬಿ ಬರುತ್ತೆ. ಬಡದ ವಡೆ ಅಂತ ಹೇಳ್ತಾರೆ ಇದು ಹೆಸರು. ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ರುಚಿ ಇದ್ರದ್ದು. ಬನ್ನಿ ಫ್ರೆಂಡ್ಸ್, ಇವಾಗ ನೋಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದು ನಮಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ತನಕ ಕಲಿಸ್ಕೊಳ್ಬೇಕಾಗುತ್ತೆ. ನಾನು ಪೂರ್ತಿಯಾಗಿ ಕಲಿಸ್ಕೊಂಡು ಬಿಡ್ತೀನಿ. ಇವಾಗ ನೋಡ್ಬೋದು, ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ಈಗ ನೆನೆಯೋಕ್ಕೆ ಬಿಟ್ಬಿಡ್ತೀನಿ ಬೆಳಗ್ಗೆ ತನಕ. ಈಗ ಬೆಳಗ್ಗೆ ಆಗಿದೆ ಫ್ರೆಂಡ್ಸ್. ಈಗ ನಾನು ರಾತ್ರಿನೇ ಇದು ಉದ್ದಿನ ಬೇಳೆನ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ, ಅಂದರೆ ಸ್ವಲ್ಪ ನೆನೀಲಿ ಅಂತ ಇಟ್ಕೊಂಡ್ಬಿಟ್ಟಿದೆ. ಇದು ಒಂದು 100 ಗ್ರಾಮ್ ಅಷ್ಟು ನಾನು ಉದ್ದಿನ ಬೇಳೆನ ನೀರೊಳಗೆ ಹಾಕಿ ನೆನೆಸಿಟ್ಕೊಂಡಿದ್ದೆ. ನೋಡ್ಬೋದು ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಮಸಾಲೆ ಇದಕ್ಕೆ ರುಬ್ಕೊಳ್ಳೋಕ್ಕೆ. ಉದ್ದಿನ ಬೇಳೆ ಜೊತೆಗೆ ನಾನು ರುಬ್ಕೊಳ್ಳೋಕ್ಕೆ ಈ ರೀತಿಯಾಗಿ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು 2 ಸ್ಪೂನಷ್ಟು ಅರಿಶಿಣ ಪುಡಿ, 5 ರಿಂದ 6 ಹಸಿಮೆಣಸಿನ್ಕಾಯಿ, 2 ಸ್ಪೂನು ಜೀರಿಗೆ, ಆಮೇಲೆ ಒಂದು 3 ರಿಂದ 4 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ನೋಡಿ ಶುಂಠಿ, 1 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಆ ಮಿಕ್ಸಿ ಜಾರ್ಗೆ ನಾನು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ ನೋಡಿ ರಾತ್ರಿನೇ, ಅದನ್ನು ಮಿಕ್ಸರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಈಗ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನ. ಇವಾಗ ನಾನು ಎಲ್ಲ ತೋರಿಸಿದ್ದೆ ನೋಡಿ, ಏನೇನು ತೊಗೊಂಡಿದ್ದೆ ಅಂತ ಮಸಾಲೆ ಹಾಕ್ಕೊಳ್ಳೋಕ್ಕೆ ಅಂತ, ಮಿಕ್ಸರ್ ಮಾಡ್ಕೊಳ್ಳೋಕ್ಕೆ. ಇದನ್ನೆಲ್ಲ ನಾನೀಗ ಮಿಕ್ಸರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೂ ತುಂಬಾ ರುಚಿಯಾಗಿರುತ್ತೆ ಇದು ಬಡದ ವಡೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಅಷ್ಟೂ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ, ಇದಕ್ಕೆ ನೀರು ಹಾಕ್ಕೊಳ್ಬಾರ್ದು. ನೋಡ್ಬೋದು, ಇದೆಲ್ಲ ಆಗಿದೆ. ಈಗ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ನಾನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಜೊತೆಗೆ ಎಲ್ಲ ಹಾಕ್ಕೊಂಡಿದ್ನಲ್ಲ, ನೋಡಿ ಈ ಥರ ಪೇಸ್ಟ್ ಆಗಿದೆ. ನೋಡಿದ್ರಲ್ಲ, ಇಷ್ಟಾದರೆ ನಮಗೆ ಸಾಕು. ಈಗ ಏನು ಮಾಡಬೇಕು ಅಂತ ಅಂದರೆ, ಚಪಾತಿ ಹಿಟ್ಟು ನೋಡಿ ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಅಗಲ ಮಾಡಿಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಇವಾಗ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ಪೇಸ್ಟ್ನ ಈಗ ಇದ್ರೊಳಗೆ ಹಾಕ್ಕೊಂಡು ಬಿಡ್ತೀನಿ. ನೋಡಿ, ಇವಾಗ ಇಷ್ಟೂ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕಲಿಸ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ. ಅಂದರೆ ಅದು ಚೆನ್ನಾಗಿ ಗೋಧಿ ಹಿಟ್ಟು ನಾವು ಕಲಿಸ್ಕೊಂಡಿರ್ತೀವಿ ನೋಡಿ, ಅದರೊಳಗೆಲ್ಲ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ಇದು ಇನ್ನೂ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಬರ್ತಾನೆ ಇದ್ದೀನಿ. ಇದನ್ನು ಸ್ವಲ್ಪ ಬಡಿತಾನೆ ಇರಬೇಕು ಅಂತ ಹೇಳ್ತಾರೆ, ಅದಕ್ಕೆ ಬಡದ ವಡೆ ಅಂತ ಹೆಸರು ಹೇಳ್ತಾರೆ ಇದಕ್ಕೆ. ನೋಡಿ, ನಾವು ಎಷ್ಟು ಆದಷ್ಟು ಈ ಥರ ನಾವು ತಟ್ಟುತ್ತೀವಿ ನೋಡಿ, ಆದಷ್ಟು ತಟ್ಟದಷ್ಟು ನಮಗೆ ಬಡಿತೀವಿ ನೋಡಿ, ಅಷ್ಟು ನಮಗೆ ಚೆನ್ನಾಗಿ ಅದು ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ನಾವು ಎತ್ತಿ ಅದನ್ನು ಬಡಿಬೇಕು. ಅಂದರೆ ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ. ಈಗ ಸ್ವಲ್ಪ ಬಿಟ್ಬಿಡ್ಬೇಕು ಇದನ್ನು ನೆನೆಯೋಕ್ಕೆ. ಅಂದರೆ ಒಂದು 15 ರಿಂದ 20 ನಿಮಿಷ ಸಾಕು. ಅಲ್ಲಿ ತನಕ ಅದು ನೆನೆಯೋ ತನಕ ನಾನು ಕಾಯಿ ಚಟ್ನಿ ಮಾಡ್ಕೊಳ್ತೀನಿ. ಬನ್ನಿ, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 1 ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ.
ನೋಡಿ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬಿಡ್ತೀನಿ. ನೋಡಿದ್ರಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನಂತರ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿದ್ರಲ್ಲ, ನಾನು ಕಾಯಿ ಚಟ್ನಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಅಷ್ಟು ನೀವು ಸಣ್ಣಗೆ ಬೇಕು ತರಿಯಾಗಿ ಬೇಕು ಅಂತ ಮಿಕ್ಸರ್ ಮಾಡ್ಕೊಂಡು ಬರ್ಬೋದು. ನಾನು ಸ್ವಲ್ಪ ತರಿಯಾಗೆ ಮಿಕ್ಸರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟು ನಾನು ಇದಕ್ಕೆ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಎಣ್ಣೆ ಹಾಕ್ಕೊಂಡಿದ್ದೆ, ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೆ, ಸಾಸಿವೆ ಹಾಕ್ಕೊಂಡೆ, ಸಾಸಿವೆ ಚಟಪಟ ಸಿಡಿತಾ ಇದೆ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ನಾವು ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ. ನೋಡಿ, ಅದೇ ಬಿಸಿಗೆ ಈ ರೀತಿಯಾಗಿ ಬಂದಿದೆ. ಇದು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ನಾನು. ಈಗ ತಣ್ಣಗಾದ ನಂತರ ನೋಡಿ, ಈ ಚಟ್ನಿ ಒಳಗೇನೆ ನಾನು ಹಾಕ್ಕೊಂಡು ಬಿಡ್ತೀನಿ. ಬಿಸಿ ಇದ್ದಾಗೆ ಹಾಕ್ಕೊಂಡ್ಬಿಟ್ರೆ ಚಟ್ನಿ ಬೇಗ ಅದು ಒಡೆದೋಗುತ್ತೆ, ವಾಸನೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಒಗ್ಗರಣೆ ಹಾಕಾದ್ಮೇಲೆ ಪೂರ್ತಿ ಅದು ತಣ್ಣಗಾಗೋ ತನಕ ಬಿಡಬೇಕು ನಾವು. ಇಲ್ಲ ಅಂತಂದರೆ ಚಟ್ನಿ ಬೇಗ ವಾಸನೆ ಬಂದುಬಿಡುತ್ತೆ, ಅಂದರೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚಟ್ನಿ ಅಂತೂ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನಾವು ಬಡ್ದು ವಡೆ ನೋಡಿ ಇನ್ನೊಂದು ಸ್ವಲ್ಪ ನೆಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಂದಿದೆಯಲ್ಲ ಹಿಟ್ಟು, ಈ ರೀತಿಯಾಗಿ ಬಂದಿದೆ. ಇವಾಗ ಚಿಕ್ಕ ಚಿಕ್ಕದು ನೋಡಿ ಈ ಥರ ಸೈಜ್ ತೊಗೊಂಡು ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು. ನೋಡಿ, ಅಂಗೈಲಿ ನೀರು ಹಚ್ಕೊಂಡು ಈ ಥರ ತೊಟ್ಕೊಳ್ಬೇಕು. ಈ ಕಡೆ ನಾನು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೆ, ಅಂದರೆ ಎಣ್ಣೆ ಹಾಕಿ ಬಿಸಿ ಮಾಡೋಕೆ ಇಟ್ಟಿದೆ. ಎಣ್ಣೆ ಕಾದಿದೆ. ನೋಡಿ, ಒಂದೊಂದೇ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಯಾವ ಥರ ಹುಬ್ಬಿ ಬರ್ತಾ ಇದೆ ಅಂತ. ಈ ಥರ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆನ ಸ್ವಲ್ಪ ಈ ಥರ ನಾವು ಅದಕ್ಕೆ ಹಾಕ್ತಾ ಇರಬೇಕು. ಹಾಕ್ತಾ ಇದ್ರೆ ಅದು ಸ್ವಲ್ಪ ಹುಬ್ಬಿ ಹುಬ್ಬಿ ನಮಗೆ ಬರುತ್ತೆ, ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಅಂತ. ನಾವು ಪೂರಿ ಮಾಡ್ತೀವಿ ನೋಡಿ, ಆ ರೀತಿಯಾಗಿ ಉಬ್ಬಿ ಬರುತ್ತೆ ಇದು. ನೋಡಿ, ಗೋಲ್ಡನ್ ಕಲರ್ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಆದರೆ ರಾತ್ರಿ ನಾವು ಕಲಸಿಟ್ಕೊಂಡ್ರೆ ನಮಗೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಅದು ಏನಾಗುತ್ತೆ ಅಂತಂದರೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾವು ರಾತ್ರಿ ಕಲಸಿಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಮಾಡಬೇಕಾದ್ರೆ ಈಸಿಯಾಗಿ ನಮಗೆ ನೆಂದಿರುತ್ತೆ. ನೋಡಿ, ತಿನ್ನೋಕ್ಕೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಇಲ್ಲ ಅಂತಂದರೆ ಅದು ಒಂಥರ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಇದೆಲ್ಲ ಆಗಿದೆ. ನಾನು ಸರ್ವ್ ಮಾಡ್ಕೊಂಡು ಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಡದ ವಡೆ ನಾನೀಗ ಚಟ್ನಿನೂ ಮಾಡಿಟ್ಕೊಂಡಿದ್ದೆಲ್ಲ ಹಾಕ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಬಾಯ್. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.